ಇವಾಗ ನಾವು ಬಂದಿರೋದು ನಾಗೇಶ್ ಅವ್ರ ಮನೆಗೆ ಬಂದಿದ್ದೀವಿ ಆ್ಯಂಡ್ ಅವ್ರ ಮಗಳು ಅನುಶ್ರೀ ಅವ್ರು ಕೂಡ ಇಲ್ಲೇ ಇದ್ದಾರೆ. ಸೊ ಇಷ್ಟೊಂದು ಬೊಂಬೆ, ಕಲರ್ಫುಲ್ ಬೊಂಬೇಸ್ ನೀವು ನೋಡ್ತಾ ಇರ್ಬೋದು, ತುಂಬ ಬೊಂಬೇಸ್ ಇದೆ. ಅದರ ಬಗ್ಗೆ ನಮ್ಮ ಅನುಶ್ರೀ ಅವ್ರು ಏನು ಅಂತಾರೆ ಅಂತ ಕೇಳೋಣ. ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ ನಾವು. ನಿಮ್ಮ ಹೆಸರು? ಅನಿಶಾ. ಅನಿಶಾ ಅಂದ್ರೆ ಏನು ಅನಿಶಾ? ವಾವ್ ಬೆಳಕು, ದೇವ್ರೆ, ಸ್ವಲ್ಪ ಓವರ್ ಆಕ್ಟಿಂಗ್. ಓಕೆ, ಆಕ್ಟಿಂಗ್ ಅಷ್ಟೇ, ಓವರ್ ಆದರೆ ಬೇರೆ ಬಲಿಂಗ್ ಕೊಡು. ನಿಮ್ಮ ಹೆಸರು? ಸಂಹಿತಾ. ಸರ್? ಓಕೆ. ಸಿಂಧು, ಏನು ಮಾಡ್ಕೊಂಡಿರೋ ನೀನು? 4th ಸ್ಟ್ಯಾಂಡರ್ಡ್. 4th ಆದ್ಮೇಲೆ 5th ಬರುತ್ತೆ, ಯಾರಿಗೂ ಹೇಳ್ಬೇಡ. ಓಕೆ. ನಿಮ್ಮ ಹೆಸರು? ಏನು ಮಾಡ್ಕೊಂಡಿದ್ದೀರಾ ನೀವು? ಓಕೆ, 10th ಸ್ಟ್ಯಾಂಡರ್ಡ್. ಈಗ ಇವ್ರ ಮನೆಗೆ ಬಂದಿದ್ದೀವಿ. ಎಷ್ಟು ಮುದ್ದಾಗಿ ಬೊಂಬೆ ಕೂರಿಸಿದಾರ ಅಂತಂದರೆ ಇದನ್ನೆಲ್ಲ ನಾವು ಖಂಡಿತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಬೊಂಬೆ ಇದೆ. ಸೊ ಹಾಗಾದರೆ ಅನುಶ್ರೀ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ, ನಮಗೆ ಪರಿಚಯ ಮಾಡಿಕೊಡಿ ನೀವು ಕೂರಿಸಿರೋಂಥ ಬೊಂಬೆನ. ಸ್ಟಾರ್ಟಿಂಗಲ್ಲಿ ನಾವು ಫಸ್ಟು ರಾಜರಾಜೇಶ್ವರಿ ದೇವರನ್ನ ಇಟ್ಟಿದ್ದೀವಿ. ಆಮೇಲಿಂದ ನಾವು ನವರಾತ್ರಿನ ಡಿಪೆಕ್ಟ್ ಮಾಡಬೇಕಲ್ಲ, ಸೊ ಹಾಗಾಗಿ ನವದುರ್ಗಿಯವ್ರನ್ನ ಇಟ್ಟಿದ್ದೀವಿ. ಆ್ಯಂಡ್ ದೆನ್ ಕಮ್ಸ್ ದಶಾವತಾರ ಇಟ್ಟಿದ್ದೀವಿ. ಲೈಕ್ ಪ್ರತಿಯೊಂದು ಏನೇ ಮೈಥಾಲಜಿಕಲ್ ಸ್ಟೋರಿ ತೊಗೊಂಡ್ರು ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ್ಯಾಟ್, ಅದಕ್ಕೆ ಅದನ್ನು ಇಟ್ಟಿದ್ದೀವಿ. ಆಮೇಲಿಂದ ದಶಾವತಾರದಲ್ಲಿ ಬರೋ ರಾಮಂದನ್ನು ಫುಲ್ ಕತೆ ಇಟ್ಟಿದ್ದೀವಿ. ಲೈಕ್ ಸ್ಟಾರ್ಟಿಂಗ್ ಅವ್ರು ಹುಟ್ಟೋದ್ರಿಂದ ಹಿಡಿದು ರಾವಣನ ಸಂಹಾರ ಮಾಡೋ ತನಕ ಇಟ್ಟಿದ್ದೀವಿ. ಆ್ಯಂಡ್ ದೆನ್ ನಮ್ಮ ಮನೆಯದು ಆರ್ಕಿಯೋಲಜಿಕಲ್ ಬೊಂಬೆ ಅಂತ ಹೇಳಬೇಕು ಅದನ್ನು, ಬಿಕಾಸ್ ನಾವು ಅಲ್ಲಿಟ್ಟಿರೋ ಪಟ್ಟದ ಬೊಂಬೆ ಇಟ್ ಈಸ್ ಅರೌಂಡ್ 100 years ಓಲ್ಡ್. ಸೊ ದಶಾವತಾರಲ್ಲಿ ಒಬ್ಬರು ಬರೋದು ಕೃಷ್ಣ, ಅವರು ಹುಟ್ಟಿದ್ರಿಂದ ಕಂಸಾನ ಸಾಯಿಸೋ ತನಕ ಎಲ್ಲ ಇಟ್ಟಿದ್ದೀವಿ. ಆಮೇಲಿಂದ ಆಬ್ವಿಯಸ್ಲಿ ಇವಾಗ ದಸರಾ ಹಬ್ಬ ನಡೀತಿರೋದ್ರಿಂದ ದಸರಾ ಪ್ರೊಸೆಷನ್ ಇಟ್ಟಿದ್ದೀವಿ ಇಲ್ಲಿ. ಆಮೇಲೆ ನೆಕ್ಸ್ಟಲ್ಲಿರೋದು ಗಜೇಂದ್ರ ಮೋಕ್ಷ, ವಿಷ್ಣು ಆ ಅವತಾರ ತೊಗೊಂಡು ಅದನ್ನು ಸೇವ್ ಮಾಡ್ತಾರೆ ಎಲಿಫೆಂಟ್ನ. ಆಮೇಲೆ ತಿರುಪತಿ ದೇವಸ್ಥಾನ ಇದೆ, ಬೆಟ್ಟ ಇದೆ, ಅದ್ರ ಮುಂದೆ ಉಳ್ಸೇವೆ ಮಾಡ್ತಾರೆ. ಆಮೇಲೆ ಶ್ರೀನಿವಾಸ ಕಲ್ಯಾಣ ಆಗುತ್ತೆ, ಅಲ್ಲಿ ಕಂಬದಿಂದ ನರಸಿಂಹ ಹೊಡ್ಕೊಂಬರೋದು. ಆಮೇಲೆ ಪ್ರಹ್ಲಾದನ ಪಟ್ಟಾಭಿಷೇಕ ಮಾಡ್ತಾರೆ. ಇದು ಫುಲ್ಲು ಶಿವನ ಬಗ್ಗೆ ಇದೆ, ಶಿವಂದು ಷಣ್ಮುಖ ಜನನ ಆಗೋದು. ಆಮೇಲಿಂದ ಅವ್ರ ಕೈಲಾಸ ಪರ್ವತ, ರುದ್ರವೀಣೆ ಎಲ್ಲ ಇದೆ. ಆ್ಯಂಡ್ ದೆನ್ ಅಲ್ಲಿ ಸರಸ್ವತಿನ ನಾವು ದೊಡ್ಡ ಐಡಲಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ಇವಾಗ ನಮ್ಮದು ನಾರ್ಮಲ್ ಲೈಫಲ್ಲಿ ಸರಸ್ವತಿ ತುಂಬ ಮುಖ್ಯ ನಮಗೆ, ಲೈಕ್ ವಿದ್ಯೆ ಎಲ್ಲ ಬೇಕಾಗತ್ತೆ. ಅದಕ್ಕೇ ಅಲ್ಲಿ ಮಾಮೂಲಿ ನಮ್ಮ ಜನಜೀವನ ಹೆಂಗೆ ನಡೆಯುತ್ತೋ ಅದ್ರ ಬಗ್ಗೆ ಇಟ್ಟಿದ್ದೀವಿ. ಸ್ಟಾರ್ಟಿಂಗ್ ಮದುವೆಯಿಂದ ಸ್ಟಾರ್ಟಾಗಿ ಕೆಳಗಡೆ ಮಾರಲ್ ಸ್ಟೋರೀಸ್ ಎಲ್ಲ ಇಟ್ಟಿದ್ದೀವಿ. ಆಮೇಲೆ ನಮ್ಮ ಈ ಸಲ ಮೇನ್ ಥೀಮ್ ಅಂತಲೇ ಹೇಳ್ಬೋದು, ಕೈಲಾಸ ಪರ್ವತ ಮಾಡಿದ್ದೀವಿ. ಅದ್ರ ಮುಂದೆ ನಾವು ಚಾರ್ಧಾಮ್ ಅಂತ ತುಂಬ ಫೇಮಸ್ ಪಿಲಿಗ್ರಿಮ್ ಸ್ಪಾಟ್ ಇದು. ಅಲ್ಲಿ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಮತ್ತು ಬದ್ರಿನಾಥ್ ತುಂಬ ಫೇಮಸ್ಸು. ಸೊ ನಮ್ಮ ಮೇನ್ ಥೀಮ್ ಈ ಸಲ ಈ ಮೌಂಟೇನ್ಸ್ ಎಲ್ಲ ಇಟ್ಟಿರೋದು. ಓಕೆ, ಆ ಕೇದಾರ್ನಾಥ್ ನೀವು ಹ್ಯಾಂಡ್ ಮೇಡಲ್ಲಿ ಮಾಡಿದ್ದೀರಲ್ವಾ? ಸೊ ಹೇಗೆ ಮಾಡಿದ್ರಿ, ಯಾರೆಲ್ಲ ಮಾಡಿದ್ರಿ? ನಾನು, ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಈಗ ನೀವು ಇಷ್ಟೆಲ್ಲ ಚೆನ್ನಾಗಿ ಜೋಡಿಸಿದ್ರಲ್ಲ, ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು? ನೀವು ಎಷ್ಟು ಹೆಲ್ಪ್ ಮಾಡಿದ್ರಿ? ಇಲ್ಲ, ಸುಮಾರು ಈ ಸ್ಟ್ಯಾಂಡಲ್ಲಿ ರೆಡಿ ಮಾಡ್ಕೊಡೋದೆಲ್ಲ ನಾನು. ನಿದ್ದೆ ಮಾಡಿಲ್ಲ ಅಂತ ಕೇಳ್ಪಟ್ಟೆ. ಮಲ್ಕೊಂಡ್ಬಿಟ್ಟಿದ್ರಾ? ಇಲ್ಲ, ಎಲ್ಲರೂ ಇರಲೇಬೇಕು, ಒಬ್ಬರ ಕೈಲೆಲ್ಲ ಆಗಲ್ಲ ಇದು. ನಮ್ಮ ಕಸಿನ್ ಬ್ರದರ್ ಒಬ್ಬ ಬರ್ತಾನೆ, ಅವನು ಎಲ್ಲ ಸೇರ್ಕೊಂಡು ಮಾಡೋದು ಇದು. ಯಾಕಂದರೆ ಇದು ಫುಲ್ ಪ್ಯಾಕ್ ಆಗಿರುತ್ತೆ ಬೊಂಬೆಗಳು. ನವರಾತ್ರಿಗೆ ಬೊಂಬೆ ಕೂರಿಸೋ ವಿಶೇಷತೆ ಏನು ಸರ್? ವಿಶೇಷತೆ ಇದೆ, ದಸರಾ ನಮ್ಮದು ಮೇಯ್ನು. ನವರಾತ್ರಿಲಿ ದಸರಾ ಅಂತ ನಾವು ನಮ್ಮ ಸ್ಟೇಟಲ್ಲಿ ದಸರಾ ಮಹೋತ್ಸವ ತುಂಬ ಪ್ರಾಶಸ್ತ್ಯ ಕೊಡ್ತೀವಿ. ಹಾಗಾಗಿ ಅದರಲ್ಲಿ ಇದು ನಾಡ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಇದರಲ್ಲಿ ಒಂದು ಬೊಂಬೆ ಇಡೋದು ಅಂತ ಬರ್ತಿತ್ತು, ಏನಂದರೆ ಈ ಪಟ್ಟದ ಬೊಂಬೆಗಳನ್ನ ಇಡ್ತಿದ್ವಿ. ಅದ್ರ ಜೊತೆಗೆ ಒಂದು ಮಾರಲ್ ಸ್ಟೋರಿ ಏನಾದ್ರು ಬರ್ತಿತ್ತು. ಇವಾಗ ಅದನ್ನೇ ರಾಮಾಯಣ ಮಹಾಭಾರತ ಅಂದ್ಕೊಂಡು ಕೃಷ್ಣಂದು, ವಿಷ್ಣು ಅವತಾರಗಳು, ಈ ಥರದ್ದೆಲ್ಲ ತೊಗೊಂಡು ಒಂದು ಥೀಮ್ ಥರ ಮಾಡಿ. ಸೂಪರ್ ಸರ್. ಹಾಗಾದರೆ ನೀವೆಲ್ಲ ನೋಡಿದ್ರಲ್ಲ, ತುಂಬಾ ಖುಷಿ ಆಯಿತು ನಮಗಂತೂ. ಆ್ಯಂಡ್ ಡೆಫಿನೆಟ್ಲಿ ತುಂಬಾ ಕಷ್ಟಪಟ್ಟು ಇದನ್ನು ಜೋಡಿಸಿದ್ದಾರೆ. ನಾವು ನೋಡೋಷ್ಟು ಸುಲಭ ಅಲ್ಲ ಇದನ್ನು ಮಾಡೋ ಅಷ್ಟೊತ್ತಿಗೆ, ಅಷ್ಟೇ ಕಷ್ಟಪಟ್ಟಿದ್ದಾರೆ. ಇವರೆಲ್ಲರಿಗೂ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಎಲ್ಲ ರಾಜ್ ಮ್ಯೂಸಿಕ್ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.